ಇಂಡಸ್ಟ್ರಿನಲ್ಲಿ ಒಳ್ಳೆ ಕಥೆಗಳು ಬೇಕು. ಒಳ್ಳೆ ಕಥೆಗಳಿಗೆ ಕೊರತೆ ಆಗ್ತಿದೆ ಅನ್ನೋ ಸಂದರ್ಭದಲ್ಲಿ ಇಲ್ಲಿ ಇಬ್ಬರು ಜುಗಲ್ಬಂದಿ ಗೆಳೆಯರು ನಮ್ಮ ಜೊತೆಗಿದ್ದಾರೆ. ಅವರು ಬಗದಷ್ಟು ಕಥೆಗಳನ್ನು ಇಂಡಸ್ಟ್ರಿಗೆ ಬೇರೆ ಬೇರೆ ಥರದ ಕಥೆಗಳನ್ನು ಇಂಡಸ್ಟ್ರಿಗೆ ಕೊಟ್ಟು ಗೆಲ್ತಾ ಇದ್ದಾರೆ. ಸೊ ಆ ಜೋಡಿ ಬೇರೆ ಯಾರು ಅಲ್ಲ, ಒಂದು ಜಡೇಶ್ ಕೆ ಹಂಪಿ ಮತ್ತು ಮಾಸ್ತಿ ಅವರು. ಸೊ ಅವರಿಬ್ಬರ ಜುಗಲ್ಬಂದಿಯಲ್ಲಿ ಮತ್ತೊಂದು ಸಿನಿಮಾ ಈಗ ಮುಹೂರ್ತ ಆಗಿದೆ. ಸೊ ಒಂದು ಸಂಭ್ರಮದ ಬಗ್ಗೆ ಒಂದಷ್ಟು ಮಾತಾಡ್ಸೋಣ. ಸರ್ ನಮಸ್ತೆ. ಕಾಟೇರದ ವೈಬ್ ಇನ್ನೂ ಕಮ್ಮಿ ಆಗಿಲ್ಲ. ಆಲ್ರೆಡಿ ಇನ್ನೊಂದು ನಿಮ್ಮ ಜುಗಲ್ಬಂದಿಲವ್ರು ಬರ್ತಿರೋಂಥ ಸಿನಿಮಾ. ಸೊ ಈ ಸಿನಿಮಾ ಬಗ್ಗೆ VK29 ಒಂದು ಮುಹೂರ್ತ ಅಂತೆ ಒಂದಷ್ಟು ಹೋಗ್ತಾ ಇತ್ತು ಕತೆ ವಿಚಾರದಲ್ಲಿ. ಈಗ ಲಾಂಚ್ ಆಗಬೇಕು ಹಾಗೆ ಅಂತ ಅದೆಲ್ಲವನ್ನು ಮೀರಿ ಸಡನ್ನಾಗಿ ಈಗ ಒಂದು ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಲಾಂಚ್ ಆಗಿದೆ, ಮುಹೂರ್ತ ಆಗಿದೆ. ಈ ಸಿನಿಮಾ ಬಗ್ಗೆ ಮೊದಲು ಹೇಳೋದಾದರೆ, ಈ ಸಿನಿಮಾ ಸಡನ್ಲಿ ಆಗಿದ್ದದು. ಸೊ ಕಾರಣಾಂತರಗಳಿಂತ ಒಂದು ತಗೊಳ್ತು ಸಿನಿಮಾನೇ ಎಲ್ಲ ತಗೊಳತ್ತಂತಾರಲ್ಲ, ಆ ಥರ ತಗೊಳ್ತು. ಸೊ ಅದಕ್ಕೆ ಸಂತೋಷ ಇದೆ. ಮತ್ತು ನಾವು ಪ್ರಿಪೇರ್ ಆಗಿದ್ದರಿಂದ ನನಗೆ ಅದು ಸಡನ್ಲಿ ಆಗಿದ್ದು ಭಯನೂ ಇಲ್ಲ. ಸೊ ಅದಕ್ಕೆ ನ್ಯಾಯ ಒದಗಿಸ್ತೀನಿ ಅಂತ ಇದಿದೆ. ಇನ್ನು ನಮ್ಮಿಬ್ಬರ ಬಗ್ಗೆ ಹೇಳ್ಬೇಕಂತಂದರೆ ತುಂಬ ಖುಷಿ ಇದೆ. ಅಂದರೆ ನಾವು ನಮ್ಮಿಬ್ಬರದ್ದು ವೇವ್ಲೆಂತೆ ಬೇರೆ. ಎಲ್ಲರ ಥರ ಒಂದು ಟೀಮಲ್ಲಿ ಇದೇ ಮಾಸ್ತಿ ಸೂರ್ಯ ಅವ್ರ ಹತ್ರ ಜೊತೆಗಿದ್ದು ಡಿಸ್ಕಷನ್ ಮಾಡಿ ಬರೀತಾರೆ. ನಮ್ಮದು ಮಾಸ್ತಿದೆ ಹಾಗಲ್ಲ. ನಾನು ಒಂದು ವರ್ಷನ್ ಬರೆದು ಕೊಟ್ಟರೆ ಅವ್ರು ನನಗೆ ಕೊಡ್ತಾರೆ. ಒಂಥರ ಫೈಲ್ ಮೂವಿಂಗ್ ಬ್ಯಾಂಕಲ್ಲಿ ಈ ಫೈಲ್ ಮೂವ್ ಮಾಡಿದೆ, ಅವರು ಒಂದು ಫೈಲ್ ಮೂವ್ ಮಾಡ್ತಾರೆ. ಇಷ್ಟೇ ನಮ್ಮದು. ಸೊ ಅಲ್ಲೇ ಅರ್ಥ ಮಾಡೋಕೆ ನಮ್ದು ಏನು ವೇವ್ ಲೆಂತು ಅಂತ. ಒಂದು ಮಾತಾಡಲ್ಲ, ಒಂದು ಹೇಳಲ್ಲ. ಒಂದು ಸರಿ ಸ್ಟೋರಿ ಹೇಳ್ತೀನಿ, ನಾನೊಂದು ಒಂದು ವರ್ಷನ್ ಡಿಟೇಲಾಗಿ ಬರೆದು ಏನೇನಿರುತ್ತೆ ಆ ಸೀನಲ್ಲಿ ಎಲ್ಲ ಡೀಟೇಲಾಗಿ ಸ್ಕ್ರೀನ್ ಪ್ಲೇ ಬರೆದು ಕೊಡ್ತೀನಿ. ಅವ್ರು ಬರೆದು ಮತ್ತು ಹತ್ತತ್ತು ಸೀನು ವಾಪಸ್ ಫೈಲ್ ಮೂವ್ ಮಾಡ್ತಾ ಇರ್ತಾರೆ. ಇಷ್ಟೇ ನಮ್ಮದು. ಆವಾಗ ನನಗೆ ಸಣ್ಣ ಪುಟ್ಟ ಅಷ್ಟೇ. ಸೊ ಇಲ್ಲೇ ನಮ್ಮದು ಅಂದರೆ ಜಡೇಶ್ಗೆ ಏನು ಬೇಕು ಅಂತ ಅವ್ರಿಗೆ ಗೊತ್ತಿದೆ. ಮತ್ತು ನನ್ನ ಕತೆಗಳಿಗೆ ಬರೆಯುವಂಥ ಸ್ಟ್ರೆಂತು ಮಾಸ್ತಿಗೆ ಒಬ್ಬರಿಗೆ ಇರೋದು. ಯಾಕಂದರೆ ನಾನು ಆಲ್ರೆಡಿ ಗಟ್ಟಿ ಇರ್ತದೆ, ಕಂಟೆಂಟ್ ಇರ್ತದೆ. ಆ ಕಂಟೆಂಟ್ನ ಹ್ಯೂಮರಾಗಿ ಹೇಳ್ತಾ ಮತ್ತು ಅದೊಂದು ಆ ವಿಷಯಗಳನ್ನ ತಲುಪಿಸೋದು ಮಾಸ್ತಿಗೆ ಆ ಶಕ್ತಿ ಇದೆ. ಸೊ ನನಗೆ ಎಷ್ಟೋ ಇಂಥ ಗಟ್ಟಿ ಕತೆಗಳನ್ನ ಒಂದು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಮಾಸ್ತಿ ಕೈಯಿಂದ ತೊಗೊಂಡೋಗಿ ತಲುಪಿಸ್ತಾರೆ. ಸೊ ನನಗೆ ಅದಕ್ಕೋಸ್ಕರ ನನಗೆ ಮಾಸ್ತಿ ನನಗೊಂದು ನನ್ನ ಸಿನಿಮಾಗೆ ಒಂದು ಆಸ್ತಿ ಅಷ್ಟೇ. ಸಿನಿಮಾ ಅನ್ನೋ ವಿಚಾರ ಬಂದಾಗ ಕತೆಗಳಿಗೆ ಕೊರತೆ ಇಲ್ಲ, ಬಟ್ ಕತೆನ ಹುಡುಕೋದ್ರಲ್ಲಿ ಭಾಳ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು. ಸೊ ಆ ವಿಚಾರದಲ್ಲಿ ನೀವು ಕೊಟ್ಕೊಬಂತಿರೋ ಸಿನಿಮಾಗಳಲ್ಲಿ ಆ ಲೈನಪ್ಪೇ ನೋಡ್ರೆ ಅದ್ಭುತವಾಗಿದೆ. ಎಲ್ಲ ಹಿಟ್ ಸಿನಿಮಾಗಳು, ಎಲ್ಲ ವಿಭಿನ್ನವಾದ ಕಥೆಗಳು. ಈ VK29 ಒಂದು ಸಿನಿಮಾ ಬಂದಾಗ ಒಂದು ದೊಡ್ಡ ಜವಾಬ್ದಾರಿ, ಕಾಟೇರ ಹಿಟ್ ಅನ್ನೋ ಜವಾಬ್ದಾರಿ ಬೆನ್ನಿಂದ ಇದೆ. ಈ ಥರ ಸಿನಿಮಾ ಮಾಡೋಕ್ಕೆ ಯಾಕೆ ಇನ್ನೊಂದು ಯೋಚನೆ ಮಾಡಿದ್ರಿ, ಈ ಥರದೊಂದು ಬ್ಯಾಕ್ಡ್ರಾಪಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ? ಇಲ್ಲ, ನಾನು ಗುರು ಶಿಷ್ಯರು, ಕಾಟೇರ ಮತ್ತು ಇದು ನಾನು ಹಳ್ಳಿ ಕಥೆಗಳನ್ನೇ ನನ್ನ ಸ್ಟ್ರೆಂತ್ ಇರೋದ್ರಿಂದ ನಾನು ಮುಂದುವರಿಸ್ತಾ ಬಂದಿದ್ದೀನಿ. ಹಂಗಂದರೆ ನಾನು ಹುಟ್ಟಿದ್ದ ಸುತ್ತಮುತ್ತ, ನಾನು ಹುಟ್ಟಿದ ಟೈಮ್ನ ನಾನು ಬರೆಯೋಕ್ಕೆ ಇಷ್ಟಪಡ್ತೀನಿ. ಸೊ ಅದು ನನ್ನ ಸ್ಟ್ರೆಂತ್. ಅದು ಅಂದರೆ ಇವಾಗ ನೀವು ಕಾಟೇರ ಇರ್ಬೋದು, ಗುರು ಶಿಷ್ಯರು ಇರ್ಬೋದು, ಇನ್ನೂ ಸ್ವಲ್ಪ ನಾನು ಅದರದ್ದೇ ಸ್ಟ್ರೆಂತ್ ಅಂದರೆ ಎಲ್ಲವರೆಗೂ ನಾನು ಅದನ್ನ ಬಗ್ಗಿದ್ದು ಬಂಗಾರ ಸಿಗುತ್ತೋ ಅಲ್ಲವರೆಗೂ ಅದರಲ್ಲೇ ಇರ್ತಿದ್ದೆ. ಯಾಕಂದ್ರೆ ನನಗೆ ಎಲ್ಲರೂ ಹೇಳೋದು ಅದನ್ನು ಯಾರು ಸರಿ, ತುಂಬ ಜನ ಅಲ್ಲಿ ಕಾಂಪಿಟೇಟರ್ ಇಲ್ಲ, ನೀನು ಅಲ್ಲೇ ಇರುವಂತ. ಅಲ್ಲಿ ಕಾಂಪಿಟೇಟರ್ ಇಲ್ಲ, ನೀವು ಅಲ್ಲೇ ಇರು, ಚೆನ್ನಾಗಿರ್ತೀಯ, ನಂಬರ್ 1 ಇರ್ತೀಯ ಅಂತ. ಸೊ ನಾನು ಅದೇ ಖುಷಿ. ಸೊ ಹೆಂಗೂ ಈಸಿ ಅಲ್ವಾ, ಅಲ್ಲಿ ಇದ್ದು ಮಾಡ್ತೀನಿ. ಯಾಕೋ ಅದ್ರದ್ದು ಹಿಡಿತಾ ಇದೆ, ನನಗೆ ಗೊತ್ತಿಲ್ಲ, ಗಾಡ್ ಗಿಫ್ಟ್ ಇರ್ಬೋದು, ಹಿಡಿತಾ ಇದೆ, ಸಿಕ್ಕಿದೆ. ಎಷ್ಟೋ ವಿಷಯಗಳು ಇದ್ದಾವೆ. ಇಲ್ಲ ಅಂದರೆ ಇಲ್ಲಿ ಇನ್ನೂ ಆ ಥರ ಪ್ರಯತ್ನ ಮಾಡಿಲ್ಲ. ನೋಡೋಣ ಮುಂದಿನ ದಿನಗಳ ಪಟ್ಟಣದ ಕಥೆಗಳು ನೋಡೋಣ. ಮಸ್ತಿ ಸರ್, ಇಂಡಸ್ಟ್ರಿನಲ್ಲಿ ಕತೆ, ಚಿತ್ರಕಥೆ, ಡೈಲಾಗ್ ಅಂದರೆ ನಿಮ್ಮಿಬ್ಬರದ್ದು ಬಲೆ ಜೋಡಿಯನ್ನು ನಿಂತ್ಕೊಂಡಿದ್ದೀರಾ. ಕೈ ಹಾಕಿದ್ದೆಲ್ಲ ಹಿಟ್ ಆಗ್ತಿದೆ. ಆ ಒಂದು ಲಿಸ್ಟಿಗೆ ಮತ್ತೊಂದು ಸಿನಿಮಾ ಸೇರ್ಪಡೋಗಿ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ. ಇದರಲ್ಲಿ ಭಾಳ ತುಂಬ ಆಗೋದು, ತುಂಬ ಹತ್ರ ಆಗೋದು. ಈ ಸಿನಿಮಾದಲ್ಲಿ ನಿಮ್ಮ ಕೋಲಾರದ ಭಾಷೆಯನ್ನು ನೀವು ಬಳಸ್ತಾರಂಥದ್ದು ಮೊದಲ ಬಾರಿಗೆ ಡೈಲಾಗ್ ವಿಚಾರದಲ್ಲಿ. ಅಂದರೆ ನಾನು ಯಾವಾಗಲೂ ಹೇಳ್ತಿರ್ತೀವಿ, ತಲೆ ಜಡೆಯಲ್ಲಿ ಎಷ್ಟು ರೋಮಗಳಿರ್ತಾವೋ ಜಡೇಶ್ ತಲೆಯಲ್ಲಿ ಅಷ್ಟು ರೋಮಾಂಚಕವಾದ ಕಥೆಗಳಿರ್ತವೆ ಅಂತ. ಸೊ ಇದು ಹೇಳ್ತಾ ಇದ್ರು. ಇವ್ರ ಜೊತೆ ನಾನು ಜೆಂಟ್ಲ್ಮ್ಯಾನ್ ಬರ್ತಿದ್ದೆ. ನನಗೆ ಜೆಂಟ್ಲ್ಮ್ಯಾನ್ ಕತೆ ತುಂಬ ಇಷ್ಟ. ಒಬ್ಬ ಹೀರೋ 18 ಅವರ್ ಮಲಗ್ತಾನೆ, ಇನ್ನು 5 ಅವರ್ ಎದ್ದಿರ್ತಾನೆ ಅನ್ನೋದು, ಆ ಲೈನೇ ತುಂಬ ಇಷ್ಟ. ಅದು ಫಸ್ಟು ಇವ್ರ ಜೊತೆ ಕೆಲಸ ಮಾಡಿದ್ದು. ಆಮೇಲೆ ಗುರು ಶಿಷ್ಯರು ಅಲ್ಲಿ ನೋಡಿ, ನನಗೆ ಅವ್ರಿಗೆ ಇಷ್ಟ ಅಂತ. ನಾನು 18 ಅವರ್ ಮಲ್ತಾನೆ, 5 ಅವರ್ ಎದ್ದಿರ್ತಾನೆ ಅನ್ನೋ ಅವ್ರು ಒಂದು ಡೈಲಾಗ್ ಬರೋದು. ಅದಕ್ಕೆ ಸರ್ ಮಧ್ಯದಲ್ಲಿ ಎದ್ದೋಳಲ್ವ ಅವನು ಅಂತ ಕೇಳಿದ್ರು. ಅಲಾರಾಮ್ ಇಟ್ಟು ಎದ್ದೋಳಲ್ವಾ ಅಂತ. ಆವಾಗ ಪ್ರೊಫೆಸರ್ ಹೇಳ್ತಾರೆ, ಅಲ್ಲಾರಾಮ್ ಇಬ್ಬರು ಬಂದರೂ ಎದ್ದೋಳಲ್ಲ ಅಂತ. ಅಲಾರಾಮ್ ಅಲ್ಲ, ಡೈಲಾಗಲ್ಲೇ ಕ್ಯಾರೆಕ್ಟರ್ ಹೇಳ್ತಾರಲ್ಲ, ಅದೇ ನಮ್ಮ ಸ್ಟ್ರೆಂತ್. ಸೊ ಮತ್ತು ಇನ್ನೊಂದು ಗುರು ಶಿಷ್ಯರು ಅಂತ ಮಾಡ್ತಾರೆ. ಅದರಲ್ಲಿ ಒಬ್ಬ ಬೇಜವಾಬ್ದಾರಿ ಇರೋಂತಹ ಒಬ್ಬ PT ಮೇಷ್ಟ್ರು, ಸೋಂಬೇರಿ, ಪುಂಡ. ಸೊ ಅವ್ರು ಹೇಗೆ ಒಂದು ಜವಾಬ್ದಾರಿಯುತ ಕೆಲಸ ಮಾಡ್ತಾರೆ.
ಸೊ ಮತ್ತು ಕಾಟೇರ ಚಿತ್ರದ ಕತೆ ಬಗ್ಗೆ ನಾನು ಮಾತಾಡಲೇಬೇಕಾಗಿಲ್ಲ. ಜಡೇಶ್ ಅವರು ಬರೆದಿರೋದು ಮತ್ತು ತರುಣ್ ಸರ್ ಜೊತೆ ಸ್ಕ್ರೀನ್ ಪ್ಲೇ ಮಾಡಿಕೊಟ್ಟಿರೋದು. ಸೊ ಅದು ಜನನೂ ಪ್ರೀತಿ ಕೊಟ್ಟು ಇದು ಎಗೈನ್ ಅವ್ರ ಜೊತೆ ಕೆಲಸ ಮಾಡೋವಾಗ ನಾನು ಯಾವಾಗಲೂ ಅವ್ರ ಜೊತೆ ನಾನು 10 ನಿಮಿಷ ಇರಲಿ ಅರ್ಧ ಗಂಟೆ ಇರಲಿ ಕತೆ ಬಗ್ಗೆನೇ ಮಾತಾಡ್ತೀನಿ. ಸೊ ಇದು ಯಾವ ಥರ ಲೈನ್ ಸರ್ ಅಂತ. ಸೊ ಲೈನು ಹೇಳಿದಾಗ ಇದು ಅಷ್ಟೇ, ಎಲ್ಲೇ ಯಾವುದೇ ಟೇಬಲಲ್ಲಿ ಯಾವುದೇ ನಿರ್ಮಾಣ ಸಂಸ್ಥೆಯಲ್ಲಿ ಮೊದಲನೇ ಸತಿ ಕತೆ ಕೇಳಿದ ತಕ್ಷಣವೇ ರೆಡಿ ಆಗೋರು. ಸೊ ಜಡೇಶ್ ಅವರು ಕತೆ ಹೇಳಿದಾಗ ದುನಿಯಾ ವಿಜಯ್ ಅವರು ಸೋಫಾನಲ್ಲಿ ಕೂಡ ಒಂದೇ ಸಿಟ್ಟಿಂಗಲ್ಲೇ ಆಯಿತು. ಆಮೇಲೆ 3 ದಿನ ಆಚೆ ಹೋಗಿದ್ವಿ, ಅಲ್ಲೂ ಅಷ್ಟೇ ತುಂಬಾ ಆ ಕತೆ ಬಗ್ಗೆ ಒಂದಷ್ಟು. ಮತ್ತು ಜಡೇಶ್ ಅವರು ಅಧ್ಯಯನ ಮಾಡ್ತಾರೆ, ಆ ನೆಲಕ್ಕೆ ಹೋಗಿ ಅದರದ್ದು ನಡೆದ ಘಟನೆಗಳನ್ನ ಇವರು ಅದನ್ನು ತಳಕ ಹಾಕಿ ಅದನ್ನು ಯಾವ ರೀತಿ ಅಂದರೆ ಸಿಲ್ವರ್ ಸ್ಕ್ರೀನ್ಗೆ ಯಾವ ರೀತಿ ಅಡಾಪ್ಟ್ ಮಾಡಬೇಕು, ಅದಕ್ಕೆ ಮ್ಯೂಸಿಕ್ ಯಾವ ಥರ, ಡೈಲಾಗ್ಸ್ ಯಾವ ಥರ. ಸೊ ಅದು ಅವರು ಕಲ್ತಿದ್ದ ಒಂದು ಕೆಲಸನ ಇದಕ್ಕೆ ಅಡಾಪ್ಟ್ ಮಾಡ್ತಾರೆ. ಸೊ ಅದು ಅಷ್ಟು ಅಚ್ಚುಕಟ್ಟಾಗಿ ಬರುತ್ತೆ.